ಇದು ಸತ್ಯಭಾಮ ಸಂಚಿಕೆ 54. ಮರುದಿನ ಬೆಳಗ್ಗೆ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದಳು ಭಾಮ. ಕನ್ನಡಿ ಮುಂದೆ ನಿಂತು ಕೂದಲು ಬಾಚುತ್ತಿರುವಾಗ ಅವಳ ತೀರಾ ಸನಿಹಕ್ಕೆ ಬಂದವ ಡ್ರೆಸ್ಸಿಂಗ್ ಟೇಬಲ್ನಲ್ಲಿದ್ದ ತನ್ನ ಹೇರ್ ಜೆಲ್ ತೆಗೆದುಕೊಂಡ. ಅವನ ಸನಿಹ ಆ ಬಿಸಿ ಉಸಿರಿಗೆ ಸಣ್ಣಗೆ ಕಂಪಿಸಿದವಳು. ಸರ್, ನಿಮಗೆ ಹೇರ್ ಜೆಲ್ ಬೇಕಿದ್ರೆ ನಾ ತೆಗೆದು ಕೊಡ್ತಿದ್ದೆ ಅಲ್ಲ, ಇಷ್ಟು ಹತ್ತಿರ ಬರುದೆಂತಕ್ಕೆ ಎಂದವಳ ದನಿ ನಡುಗುತ್ತಿತ್ತು. ಮತ್ತದು ಅವನ ಗಮನಕ್ಕೂ ಬಂತು. ನಿಂಗೆ ನನ್ನ ಹತ್ರ ಬಂದರೆ ಭಯ ಆಗುತ್ತಾ ಕೇಳಿದ. ಇಲ್ಲಪ್ಪ, ಎಂತಕ್ಕೆ? ಮತ್ತ್ಯಾಕೆ ಹತ್ತಿರ ಬರಬೇಡ ಅಂತ ಹೇಳ್ತಿದ್ಯಾ? ಹತ್ತಿರ ಬರುದೆಂತಕ್ಕೆ? ನನಗೆ ಇಷ್ಟ, ಅದಕ್ಕೆ. ನಿಂಗೆ ತಲೆ ಸರಿ ಇಲ್ಲ ಮಾಡು. ಕಂಕನಾಡಿಗೊಮ್ಮೆ ಹೋಗಿ ಬರುವಾಯ್ತಾ ಎಂದವಳೆ ಅಲ್ಲಿಂದ ಕಾಲ್ಕಿತ್ತಳು. ಆಫೀಸಿಗೆ ತಲುಪಿದಾಗ ಬೆಳಗ್ಗೆ ನಡೆದ ಘಟನೆಯನ್ನು ನೆನೆದು ಒಬ್ಬಳೇ ನಗುತ್ತಿದ್ದಳು ಭಾಮ. ಅದನ್ನು ಗಮನಿಸಿದ ಆಶಾ, ಭಾಮ, ಎಂತಾಯ್ತಾ ನಿಂಗೆ? ಒಬ್ಬಳೆಂತಕ್ಕೆ ನೆಗಾಡುದು ಎಂದಳು. ಎಂತೆಲ್ಲನ ಆಶಾ, ಅವಳಿಗೆ ದೊಡ್ಡ ಜನ ಮಾರೈತಿ, ನೀನು ಅವಳ ಹತ್ರ ಎಂತ ಕೇಳಬೇಡಾಯ್ತಾ ಮಿಥುನ್ ಆಶಾಳಿಗೆ ಹೇಳಿದ. ಮಿಥು, ಸುಮ್ಮನೆಂತೆಲ್ಲ ಹೇಳಬೇಡ ಮಾರೆ, ನಾನು ಯಾವಾಗ ದೊಡ್ಡ ಜನ ಮಾಡಿದ್ದೇನಾ ಹೇಳ? ಮಿಥುನ್ನ ಮಾತಿಗೆ ಬೇಸರಗೊಂಡು ಕೇಳಿದಳು. ನಾವು ನಿನ್ನ ಫ್ರೆಂಡ್ಸ್ ಅಲ್ಲ. ಆಶಾ ನಿನ್ನ ಹತ್ರ ಎಂಥದೋ ಕೇಳಿದಾಗ ನೀನೆಂತ ಇಲ್ಲ ಅಂತ ಸುಳ್ಳು ಹೇಳುವುದೆಂತಕ್ಕೆ? ದೊಡ್ಡ ಸಂಗತಿ ಅಂತ ಇಲ್ಲ ಮಾರೆ ಎಂದು ಬೆಳಗ್ಗೆ ನಡೆದ ಘಟನೆಯನ್ನು ವಿವರಿಸಿದವಳು. ನೀವಿಬ್ಬರು ತಮಾಷೆ ಮಾಡ್ತೀರಿ ಅಂತ ನಾನು ಶುರುವಿಗೆ ಹೇಳಲಿಲ್ಲ ಅಷ್ಟೆ, ಬೇರೆಂತಿಲ್ಲ ಎಂದಳು. ಅವಳ ಮಾತಿಗೆ ಇಬ್ಬರೂ ನಕ್ಕರು. ಭಾಮ, ಸರ್ಗೆ ಲವ್ ಆಗಿದೆ ಆಶಾ ಎಂದಾಗ ಕಣ್ಣಿನ ಗಾತ್ರ ಹೆಚ್ಚಿಸಿದವಳು. ನನ್ನನ್ನು ಮದುವೆಯಾಗಿ ಬೇರೆ ಹುಡುಗಿಯನ್ನು ಲವ್ ಮಾಡ್ತಿದ್ದಾನ ಮಂಗನ ದನಿ ಏರಿಸಿದಳು. ಅವಳ ದನಿಗೆ ಉಳಿದವರು ಎದ್ದು ನಿಂತು ಅವಳತ್ತ ನೋಡಿದಾಗ, ಅದೆಂತೆಲ್ಲ, ನೀವು ನಿಮ್ಮ ಕೆಲಸ ಮಾಡಿ, ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಪೆಚ್ಚು ಪೆಚ್ಚಾಗಿ ನುಡಿದಳು. ಭಾಮಾಳ ತಲೆಗೆ ಮೊಟಕಿದ ಆಶಾ, ನಿಂಗೆ ಗಟ್ಟಿ ಮಾತಾಡಲಿಕ್ಕೆ ಯಾರು ಹೇಳಿದ್ದು ಮಂಗ? ನಾನು ಹೇಳಿದ್ದು ಸರ್ಗೆ ಲವ್ ಆಗಿದೆ, ಅದು ಬೇರೆ ಯಾರ ಹತ್ರನೂ ಅಲ್ಲ, ನಿನ್ನ ಹತ್ರ. ಹಿ ಲವ್ಸ್ ಯು ಎಂದು ಬಿಡಿಸಿ ಹಿಡಿದಳು. ಆಶಾಳ ಮಾತು ಕೇಳಿ ಗಾಳಿಯಲ್ಲಿ ತೇಲಿದಂತಾಯಿತು ಭಾಮಾಳಿಗೆ. ಮರುಕ್ಷಣವೇ, ಇಲ್ಲ, ಅದಕ್ಕೆ ಚಾನ್ಸ್ ಇಲ್ಲ, ಆ ಜನಕ್ಕೆ ನನ್ನನ್ನು ಕಂಡ್ರೆ ಆಗೋದಿಲ್ಲ. ಈಗ ಸ್ವಲ್ಪ ದಿನದಿಂದ ಜಾಸ್ತಿ ಸಿಟ್ಟು ಮಾಡೋದಿಲ್ಲ ಅಷ್ಟೇ, ಬೇರೆ ಅಂತಿಲ್ಲ ಎಂದಳು ಮುಖ ಊದಿಸಿ. ನಿಂಗೆ ಅವರ ಮೇಲೆಲ್ಲ ಉಂಟಲ್ಲ ಮಿಥುನ್ ಹೇಳಿದಾಗ, ನನಗೆ ಗೊತ್ತಿಲ್ಲ ಮಾರೆ, ನಂಗೆ ಅವನ ಸ್ವಭಾವ ಇಷ್ಟ, ಅವನ ಕಣ್ಣು ಸಹ ಚಂದ ಉಂಟು. ನನ್ನ ಅಪ್ಪ ಮತ್ತು ಅಣ್ಣನ ನಂತರ ನಾನು ರೆಸ್ಪೆಕ್ಟ್ ಕೊಡುವ ಜನ ಅವನು ಎಂದಳು ನಗುತ್ತಾ. ಆಗ ನನಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ ನೀನು ಎಂದ ದೂರು ನೀಡುವಂತೆ. ನಿಂಗೆ ಸಹ ರೆಸ್ಪೆಕ್ಟ್ ಕೊಡ್ತೇನೆ ಮಾರೆ, ಆದರೆ ಸಹ ಮಂಗಣ್ಣನಿಗೆ ಸ್ವಲ್ಪ ಜಾಸ್ತಿ ಎಂದಳು ತುಸುನಾಚಿ. ಇವಳಿಗೆ ಸರ್ ಮೇಲೆ ಲವ್ ಆಗಿದೆ, ಆದರೆ ಈ ಬೋಳತ್ತಿಗೆ ಎಂತ ಅರ್ಥ ಆಗೋದಿಲ್ಲ. ಎಲ್ಲ ಸರಿಯಾಗುವಾಗ ನಾನು ಮತ್ತು ಆಶಾ ಅಜ್ಜಿ ಆಗಿರ್ತೇವಾ ಅಂತ ಮನದಲ್ಲೇ ನುಡಿದು ಆಶಾಳೆಡೆಗೆ ನೋಡಿದಾಗ ಅವನ ಮುಖಭಾವ ನೋಡಿ ನಗು ಬೀರಿದಳು ಆಶಾ. ಎರಡೂ ಕೈ ಮೇಲೆ ಮಾಡಿ ತೋರಿಸಿದವ, ದೇವರೇ ಗತಿ ಎಂದ ಸನ್ನೆಯಲ್ಲಿ. ಎಲ್ಲ ಸರಿಯಾಗುತ್ತೆ ಎಂದು ಅವಳು ಸನ್ನೆ ಮಾಡಿದಳು. ನಿಮ್ಮ ಆ್ಯಕ್ಷನ್ ಮುಗಿದ್ರೆ ಕೆಲಸ ಮಾಡ್ತೀರಾ, ಎಷ್ಟು ಮಾತಾಡೋದು ನೀವು ಎಂದಳು ಇಬ್ಬರು ಸನ್ನೆ ಮಾಡಿದನ್ನು ಗಮನಿಸಿ. ಅವಳ ಮಾತಿಗೆ ನಸುನಕ್ಕವರು ತಮ್ಮ ತಮ್ಮ ಕೆಲಸದತ್ತ ಗಮನ ಹರಿಸಿದರು. ಭವಿಷ್ ಅಮೇರಿಕಾಗೆ ಹೋದ ನಂತರ ಮೊದಮೊದಲು ಸ್ಫೂರ್ತಿಗೆ ಅವನ ನೆನಪು ಅತಿಯಾಗಿ ಕಾಡುತ್ತಿತ್ತು. ಹೆಚ್ಚಿನ ಸಮಯ ಏನಾದರೊಂದು ಕೆಲಸ ಮಾಡುವುದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು. ಚಿತ್ರಾರವರಿಗೆ ಅಡುಗೆಯಲ್ಲಿ ಸಹಾಯ ಮಾಡುವುದು, ಆಮೇಲೆ ತನ್ನ ಆಫೀಸ್ ಕೆಲಸ ಮುಗಿಸಿ ಸಂಜೆ ಹೊತ್ತು ಅತ್ತೆ ಮಾವನ ಜೊತೆಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡುತ್ತಿದ್ದಳು. ತದನಂತರ ಭವಿಷ್ಯನ ಕರೆಗಾಗಿ ಕಾಯುತ್ತಿದ್ದಳು. ಅವನು ಬೆಳಗ್ಗೆ ಆಫೀಸಿಗೆ ಹೋಗುವ ಮುನ್ನ ಅವಳಿಗೆ ಕರೆ ಮಾಡಿ ಮಾತನಾಡುತ್ತಿದ್ದ. ರಾತ್ರಿ ಸ್ವಲ್ಪ ಬೇಗ ಮಲಗುತ್ತಿದ್ದಳು. ಮರುದಿನ ಬೆಳಗ್ಗೆ ಭವಿಷ್ ಕರೆ ಮಾಡುವನಲ್ಲ ಎಂದು. ಅವನು ಅಲ್ಲಿ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದು ಊಟ ಮಾಡಿದ ನಂತರ ಮತ್ತೆ ಕರೆ ಮಾಡುತ್ತಿದ್ದ. ಆಗ ಇಲ್ಲಿ ಬೆಳಗಿನ ಹೊತ್ತು. ಇಬ್ಬರು ಶಾರೀರಿಕವಾಗಿ ದೂರವಿದ್ದರು, ಮಾನಸಿಕವಾಗಿ ಸನಿಹವೇ ಇದ್ದರು. ಆದರೆ ಸತ್ಯಭಾಮ ಇಬ್ಬರು ಹತ್ತಿರವಿದ್ದರು, ಮಾನಸಿಕವಾಗಿ ಇನ್ನೂ ಹತ್ತಿರವಾಗಬೇಕಿತ್ತು. ಆ ದಿನ ಯಾವಾಗ ಕೂಡಿ ಬರುವುದು? ಎಂದಿನಂತೆ ತನ್ನ ಕೆಲಸ ಮುಗಿಸಿದ ಭಾಮ ಸತ್ಯಜಿತ್ನ ಕ್ಯಾಬಿನ್ಗೆ ಬಂದು ಅಲ್ಲೇ ಸೋಫಾದಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದಳು. ತನ್ನ ಕೆಲಸದ ನಡುವೆ
ಓರೆಗಣ್ಣಿನಿಂದ ಅವಳ ಕಡೆಗೆ ನೋಟ ಹರಿಸುತ್ತಿದ್ದವ ಅವಳು ತನ್ನೆಡೆಗೆ ನೋಟ ಹರಿಸಿದಾಗ ತನ್ನ ದೃಷ್ಟಿ ಬದಲಾಯಿಸುತ್ತಿದ್ದ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡುತ್ತಾ ನಗುತ್ತಿದ್ದವಳಿಗೆ ಅವನು ಪದೇ ಪದೇ ತನ್ನೆಡೆಗೆ ನೋಟ ಹರಿಸುತ್ತಿರುವುದು ಅರಿವಾಗುತ್ತಿತ್ತು. ಅವನ ಈ ವರಸೆಗೆ ಇವೆಂತಕ್ಕಾಗ ಗಗನನ ನೋಡೋದು, ನನ್ನ ಮುಖದಲ್ಲಿ ಎಂತಾದರೂ ಉಂಟಾ ಎಂದುಕೊಂಡು ಮೊಬೈಲ್ನಲ್ಲಿ ಸೆಲ್ಫಿ ಕ್ಯಾಮರಾ ಆನ್ ಮಾಡಿ ತನ್ನ ಮುಖವನ್ನೊಮ್ಮೆ ನೋಡಿದಳು. ಎಲ್ಲ ಸರಿ ಉಂಟಲ್ಲ, ಎಂತ ಆಗಲಿಲ್ಲಲ್ಲ, ಮತ್ತೆಂತಕ್ಕಿವ ಹೀಗೆ ನೋಡೋದು ಎಂದುಕೊಂಡವಳೆ ಮೊಬೈಲ್ ಬ್ಯಾಕ್ ಕ್ಯಾಮರಾ ಆನ್ ಮಾಡಿದಳು. ಅದನ್ನು ತಿಳಿಯದವ ಮತ್ತೆ ಅವಳೆಡೆಗೆ ನೋಡಿದ. ಎಂತಾಗಿದ್ದೀವನಿಗೆ? ಆಶಾ ಮತ್ತು ಮಿತ್ತು ಹೇಳಿದ್ದು ಸತ್ಯ ಆಗಿರ್ಬೋದಾ? ಈ ಮಂಗನ ನನ್ನನ್ನು ಲವ್ ಮಾಡ್ತಿರ್ಬೋದಾ? ತನ್ನಲ್ಲೇ ಪ್ರಶ್ನಿಸಿದವಳು ವಿಡಿಯೋ ಆನ್ ಮಾಡಿದಳು. ಅದರಲ್ಲಿ ಅವನು ಪದೇ ಪದೇ ಅವಳೆಡೆಗೆ ನೋಡುವುದನ್ನು ವಿಡಿಯೋ ಮಾಡಿದ್ದಳು. ಅವಳು ಒಂದೇ ದಿಶೆಯಲ್ಲಿ ಮೊಬೈಲ್ ಹಿಡಿದು ಕುಳಿತಿರುವುದನ್ನು ಕಂಡವನಿಗೆ ಏನೋ ಅನುಮಾನ. ಮೆಲ್ಲಗೆ ಎದ್ದು ಬಂದವ ಅವಳ ಮುಂದೆ ಕೈ ಕಟ್ಟಿ ನಿಂತ. ಅವನು ಬರುವುದನ್ನು ಕಂಡವಳು ವಿಡಿಯೋ ಸ್ಟಾಪ್ ಮಾಡಿದಳು. ಆದರೆ ಅವಳ ಕೈಯಿಂದ ಮೊಬೈಲ್ ಕಸಿದುಕೊಂಡವನು ಅದಾಗಲೇ ಅನುಮಾನ ಬಂದುದರಿಂದ ಆ ವಿಡಿಯೋ ಪ್ಲೇ ಮಾಡಿದ. ತಾನು ಪದೇ ಪದೇ ಅವಳನ್ನು ನೋಡುತ್ತಿರುವುದು ಅದರಲ್ಲಿ ಸ್ಪಷ್ಟವಾಗಿತ್ತು. ಯಾಕೆ ನನ್ನ ವಿಡಿಯೋ ಮಾಡಿದೆ? ಏನು ನನ್ನ ಮೇಲೆ ಲವ್ ಆಗೋಯ್ತಾ ಎಂದ ಕಾಲರನ್ನು ಮೇಲೇರಿಸುತ್ತಾ. ಪಿಳಿ ಪಿಳಿ ಕಣ್ಣು ಬಿಟ್ಟು ಅವನ ಕಡೆಗೆ ನೋಟ ಹರಿಸಿದವಳು, ಎಬ್ಬೆ ಎಂತೇಳಿದು ನೀವು? ನನಗೆ ನಿಮ್ಮ ಮೇಲೆ ಲವ್ ಆಗಿದೆ ಅಂತವ? ನಿಮಗೆ ಹೇಗೆ ಹೀಗೆಲ್ಲ ತೋರುವುದಂತ ನನಗೆ ಗೊತ್ತಾಗೋದಿಲ್ಲ. ನಾನೆನಿಸಿದೆ ನೀವಾಗಾಗ ನನ್ನನ್ನು ನೋಡುವಾಗ ನಿಮಗೆ ನನ್ನ ಮೇಲೆ ಲವ್ ಆಗಿದೆ ಅಂತ ಎಂದಳು ಚಂದದ ನಗೆ ಬೀರುತ್ತಾ. ಅವಳ ಮಾತುಗಳು ಅವನ ಅಹಂಗೆ ಪೆಟ್ಟು ಕೊಟ್ಟಂತಾಗಿತ್ತು. ಅವಳು ತನ್ನನ್ನು ಇಷ್ಟಪಡುತ್ತಿದ್ದಾಳೆ ಎಂದು ನಿರೀಕ್ಷಿಸಿದ್ದನವ. ಅವಳ ಮಾತುಗಳು ಅವನ ನಿರೀಕ್ಷೆಯನ್ನು ಹುಸಿಗೊಳಿಸಿದಂತಾಗಿತ್ತು. ಅಸಮಾಧಾನದಿಂದಲೇ ಲ್ಯಾಪ್ಟಾಪ್ ಶಟ್ಡೌನ್ ಮಾಡಿದವ ಬಿರಬಿರನೆ ಹೆಜ್ಜೆ ಇಡುತ್ತಾ ಅಲ್ಲಿಂದ ಹೊರ ನಡೆದಿದ್ದ. ತಲೆ ಮೇಲೆ ಕೈ ಹೊತ್ತವಳು, ಅಯ್ಯೋ ದೇವ, ಈ ಜನಕ್ಕೆ ಸಿಟ್ಟು ಮಾತ್ರ ಬೇಗ ಬರ್ತದೆ ಎಂದುಕೊಂಡು ಅವನ ಹಿಂದೆಯೇ ಓಡಿದಳು. ಸರ್ ನಿಲ್ಲಿ, ನಾನು ಸಹ ಬರ್ತೇನೆ ಎಂದವಳು ತಡ ಮಾಡದೆ ಅವನ ಪಕ್ಕದ ಸೀಟಿನಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿದಳು. ಅವಳತ್ತ ಉರಿನೋಟ ಬೀರಿದವ ವೇಗವಾಗಿ ಕಾರು ಚಲಾಯಿಸಿದ. ನಾನು ಮನೆಗೆ ಬರ್ತೇನಂತ ಹೇಳಿ ಬಂದಿದ್ದೇನೆ ಮಂಗಣ್ಣ. ನನಗಿಷ್ಟು ಬೇಗ ಸಾಯಲಿಕ್ಕೆ ಆಸೆ ಇಲ್ಲನ. ಅಣ್ಣನ ಮಗುವನ್ನು ನೋಡಬೇಕು, ಅದರೊಟ್ಟಿಗೆ ಆಟ ಆಡಬೇಕು, ಅತ್ತೆ ಮಾವನೊಟ್ಟಿಗೆ ಇರಬೇಕು, ನಿನ್ನೊಟ್ಟಿಗೆ ತುಂಬ ಜಗಳ ಮಾಡಬೇಕು, ನಿನ್ನ ಕಣ್ಣನ್ನು ನೋಡುತ್ತಾ ಕೂತ್ಕೋಬೇಕು, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಯಾವಾಗಲೊಮ್ಮೆ ನಿನ್ನೆಗಾಡೋದು ನೋಡಬೇಕು. ಎಷ್ಟು ಕೆಲಸ ಬಾಕಿ ಉಂಟು ಮಾರೆ. ನನಗೆ ಈಗಲೇ ಸಾಯಲಿಕ್ಕೆ ಇಷ್ಟ ಇಲ್ಲ. ಎಂಥದ ನೀನು? ನಿನ್ನೊಟ್ಟಿಗೆ ಮನೆಗೆ ಹೋಗಲಿಕ್ಕೆ ನಾನು ಇಷ್ಟೊತ್ತು ಕಾಯಲಿಲ್ಲನು. ನೀನು ಹೀಗ ಮಾಡೋದು ಮಾರೆ, ಸ್ವಲ್ಪ ಮೆಲ್ಲ ಓಡಿಸು. ತನ್ನ ಜೀವ ಹೋಗುತ್ತದೆ ಎಂಬ ಭಯದಲ್ಲಿ ಹೆಚ್ಚು ಕಡಿಮೆ ಕಿರುಚಿದಂತೆ ನುಡಿದಳು. ಅವಳು ಕೊನೆಯಲ್ಲಿ ಹೇಳಿದ ಸಾಲುಗಳು ಅವನ ಕೋಪವನ್ನು ಕರಗಿಸಿತ್ತು. ಅಂದರೆ ಕಾಡಮ್ಮಂಗೆ ನನ್ನ ಜೊತೆ ಸಮಯ ಕಳೆಯಲು ಇಷ್ಟವಿದೆ. ಅವಳಿಗೂ ನನ್ನ ಮೇಲೆ ಅದೇ ಭಾವನೆ ಇದೆ. ನನಗೆ ಮೊದಲು ಹೇಗೆ ಸ್ಪಷ್ಟತೆ ಸಿಕ್ಕಿರಲಿಲ್ವೋ ಹಾಗೆ ಅವಳಿಗೂ ಇನ್ನೂ ಸ್ಪಷ್ಟತೆ ಸಿಗಲಿಲ್ಲ ಅಂತ ಅನಿಸುತ್ತೆ ಎಂದುಕೊಂಡವ ಕಾರಿನ ವೇಗ ತಗ್ಗಿಸಿದ. ಅವನ ತುಟಿಯಂಚಲಿ ನಗು ಅರಳಿತು. ಅದೇನು ಒಮ್ಮೊಮ್ಮೆ ಬಹುವಚನದಿಂದ ಏಕವಚನ ಕೇಳುತ್ತಿದೆ ನಿಂದನಿ? ಇದೇನಾ ನಿನ್ನಂಗೆ ಕೊಡೋ ಗೌರವ ಕೇಳಿದ. ಅವಳು ತನ್ನನ್ನು ಮಂಗಣ್ಣ, ಎಂತ ಮಾರೆ ಎಂದು ಏಕವಚನದಲ್ಲಿ ಮಾತನಾಡಿಸಿದಳಲ್ಲ. ಸರ್, ಜೀವ ಹೋಗೋ ಹೆದರಿಕೆಯಲ್ಲಿ ಯಾರಾದರೂ ಸಹ ಹಾಗೆ ಮಾತಾಡೋದು. ಆಗ ನಮಗೆ ಇವರು ನಮ್ಮ ಸರ್, ಇವರೊಟ್ಟಿಗೆ ಗೌರವದಿಂದ ಮಾತಾಡಬೇಕಂತ ನೆನಪಾಗೋದಿಲ್ಲ. ಸತ್ತ ನಂತರ ಎಂತ ಮಾಡಲಿಕ್ಕಾಗ್ತದೆ ಅಲ್ಲ? ನಿಮಗೆ ಸಾಗಾಗ ಎಂತ ಆಗ್ತದ? ಒಮ್ಮೆ ಸರಿ ಇರ್ತೀರಿ, ಮತ್ತು ಕೆಲವೊಮ್ಮೆ ಮೈಗೆ ಎಂಥದೋ ಸೇರಿದ ಹಾಗೆ ಆಡ್ತೀರಿ. ನನಗೆಂತ ಸರ್ತಾಗೋದಿಲ್ಲ ಎಂದಳು. ಅವಳ ಕಡೆಗೆ ಒಮ್ಮೆ ಉರಿಗಣ್ಣಿನಿಂದ ನೋಡಿದ್ದನಷ್ಟೇ. ನಾನು ಹೇಳಲಿಲ್ವಾ ನಿಮಗೆ ಆಗಾಗ ಎಂಥದೋ ಆಗ್ತದಂತ? ನೋಡಿ ನೋಡಿ, ಕಣ್ಣು ದೊಡ್ಡದು ಮಾಡಿ ಹೆದರಿಸ್ಲಿಕ್ಕೆ ನೋಡೋದು. ಅವಳ ಮಾತಿಗೆ ಹಣೆ ಚಚ್ಚಿಕೊಂಡ. ಮುಂದುವರಿಯುವುದು.